ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಲಾಗ್ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಕಣ್ಣುರಿ ಅಲ್ಲ ಏಮು, ಕಣ್ಣುರಿ ಅಲ್ಲ. ಇವತ್ತಿನ ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಬೀಟ್ರೋಟ್ ದೋಸೆ ಆಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಇವತ್ತು ನಮ್ಮ ಮನೆಯವರು ಬರ್ತ್ಡೇ ಇದ್ದಿದ್ದ ಕಾರಣ ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಹಿಟ್ಟಿರ್ದಿತ್ತಂತ ಈ ಥರ ಟ್ರೈ ಮಾಡಿ ಸರ್ಪ್ರೈಸಾಗಿ ಕೊಟ್ಟೆ. ತುಂಬಾ ಖುಷಿ ಪಟ್ಟರು ಅವರು. ಸಣ್ಣ ಪುಟ್ಟ ಸರ್ಪ್ರೈಸ್ಗಳಿಗೇನೆ ತುಂಬ ಖುಷಿಯಾಗಿರೋದು. ನಾವೇನು ದುಬಾರಿ ಒಡವೆಗಳು ಕೊಡಬೇಕಂತ ಏನೂ ಇಲ್ಲ. ಒಂದು ಸಣ್ಣದಾಗಿ ಒಂದು ಹೂವು ಕೊಟ್ಟರು, ಒಂದು ಶರ್ಟ್ ಕೊಟ್ಟರು, ಅಕಸ್ಮಾತ್ ಈ ಥರ ಏನಾದರೂ ಸರ್ಪ್ರೈಸ್ ಕೊಟ್ಟರು ಖುಷಿ ಆಗ್ತಾರೆ. ನಾವು ಯಾವಾಗಲೂ ಅಷ್ಟೇ ಚಿಕ್ಕ ಪುಟ್ಟದ್ರಲ್ಲೇ ಸ್ವಲ್ಪ ಸಂತೋಷ ಪಡೋದು ಜಾಸ್ತಿ. ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಇದೇ ಥರ ಇರಬೇಕು, ಇದೇ ಥರನೇ ಬರ್ತ್ಡೇ ಮಾಡ್ಕೊಬೇಕು ಅನ್ನೋದು ಏನೂ ಇಲ್ಲ. ಸಿಂಪಲ್ಲಾಗಿ ಈ ಥರ ಖುಷಿಯಾಗಿದ್ದರೆ ಸಾಕು, ಅದೇ ಜೀವನ ಸಖತ್ತಾಗಿರುತ್ತೆ. ಜಾಸ್ತಿ ಏನು ದೊಡ್ಡ ಆಡಂಬರ ಜೀವನ ಇಷ್ಟಪಡಬಾರ್ದು. ಅದು ನನ್ನ ಭಾವನೆ, ನನ್ನ ಮನಸ್ಸಲ್ಲಿರೋದು ಇದೇ ಥರನೇ. ಹಾಗೆ ಇನ್ನೇನು ಸಂಜೆ ಹೊತ್ತು ರೆಡಿಯಾಗಿ ನಮ್ಮ ಚಳ್ಳಕೆರೆಯಲ್ಲಿರುವ ಕಣಿವೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನನ್ನ ಫಾಲೋವರ್ಸಿಗೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಇನ್ನೇನು ದೇವಸ್ಥಾನದಿಂದ ನಾವು ಟಿ.ಬಿ ಹತ್ರವರೆಗೂ ನಡ್ಕೊತ ಹೋಗೋಣ ಅಂಥೇಳಿ ಮಾತಾಡ್ಕೊತ ನಡ್ಕೊತ ಹೋಗ್ತಾ ಇದ್ವಿ. ನಾನು ಫಸ್ಟ್ ಟೈಮು ನಮ್ಮ ಮನೆಯವರಿಗೆ ನಾನು ಟ್ರೀಟ್ ಕೊಡಿಸಿರೋದು ಅವ್ರ ಬರ್ತ್ಡೇಗೆ. ನನಗೆ ಖುಷಿ ಆಯಿತು, ಚಿಕ್ಕದೇ ಆಗಿರಲಿ ನನಗೆ ಖುಷಿ ಆಯಿತು, ಅವ್ರಿಗೆ ಸಂತೋಷ ಆಯಿತು. ಇದೇನಪ್ಪ ಅವ್ರ ದುಡ್ಡಲ್ಲಿ ನನಗೆ ಕೊಡಿಸ್ತಿದ್ದಾರೆ ಅಂಥೇಳಿ ಅವ್ರಿಗೆ ಖುಷಿ ಆಯಿತು. ಇನ್ನೇನು ಊಟ ಮಾಡಿಕೊಂಡು ಚಳ್ಳಕೆರೆಯಲ್ಲಿ ಮಲೆನಾಡು ತವಾ ಫಿಶ್ ಅಂತೇಳಿ ಮಾಡ್ತಾಯಿದ್ದಾರೆ. ಹೋಗಿದ್ವಿ, ನೋಡಿದೆ, ಸ್ವಲ್ಪ ಹೋಗಿ ಟೇಸ್ಟ್ ಮಾಡಿ ಬರೋಣ ಅಂಥೇಳಿ. ಅದಕ್ಕೆ ಒಂದು ಮೀನಿಗೆ ಹೇಳಿದ್ವಿ, ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ತಿಂದು ನನ್ನ ಮಗನ ತಿನ್ನಮ್ಮ ಅಂದೆ, ಯಾಕೋ ತಿನ್ನಲಿಲ್ಲ ಅವನು. ನೀನೀಗ ಅಪ್ಪ ಕೇಕ್ ತಗೊಂಡೋಗನಂದ್ರೆ ಬೇಡ ಅಂತ. ಕೇಕ್ ತಗೊಂಡು ಹೋಗೋಣ ಅಂದರೆ ನಮ್ಮ ಮನೆಯವ್ರು ಬೇಡ ಅಂತಿದ್ರು. ಯಾಕೋ ಈ ವರ್ಷ ಅವರಿಗೆ ಕೇಕ್ ಕಟ್ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಏನು ಬೇಡ ಅಂದರು. ಸರಿ ಬಾ ಅಂತೇಳಿ ಬೇಕ್ರಿಯಲ್ಲಿ ಹೋಗಿ ಐಸ್ ಕ್ರೀಮ್ ತಿಂದೋಗೋಣ ಅಂತ ಅಂದ್ಕೊಂಡು ಇನ್ನೇನು ನನಗೆ ಕೇಕ್ ತಗೊಂಡು ಅಲ್ಲೇ ಸ್ವೀಟ್ ತಿನ್ನಿಸಿದೆ, ವಿಶ್ ಮಾಡಿದ್ದೆ. ಹಾಗೆ ಮನೆ ಹತ್ರ ಬಂದ್ವಿ. ನನ್ನ ತಮ್ಮ ಕೇಕ್ ತಗೊಂಬಂದಿದ್ದ. ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಅಂದರೆ ಅಮ್ಮ ಮಕ್ಕೊಂಬಿಟ್ಟಿತ್ತು, ಅಂಗಡಿ ಹತ್ರ ನಿಂತ್ಕೊಂಡು ಕಾಲೆಲ್ಲ ನೋವಾಗಿರ್ತಾವಲ್ಲ, ಸುಸ್ತಾಗಿತ್ತಂತೇಳಿ ಮಕ್ಕೊಂಡಿತ್ತು. ಇನ್ನೇನು ಎದ್ದು ಪಾಪ ನಿದ್ದೆಗಣ್ಣಲ್ಲೇ ಕೇಕ್ ತಿನ್ನಿಸ್ತಾಯಿದ್ರು. ಹಾಗೆ ಇನ್ನೇನು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸಿದ್ವಿ. ಹಾಗೆ ನನ್ನ ತಮ್ಮರು ಎಲ್ಲರೂ ಬಂದಿದ್ದರು ಕೇಕ್ ಕಟ್ಟಿಂಗಿಗೆ. ಫೋಟೋ ಹೊಡಿಬಾರ್ದು, ನಿನ್ನದು ವಿಡಿಯೋ ಮಾಡ್ತೀನಿ ಬಿಡ. ಈ ಥರ ಇತ್ತು ಬರ್ತ್ಡೇ ಸೆಲೆಬ್ರೇಷನ್, ಸಿಂಪಲ್ಲಾಗಿ. ಲಾಗ್ ನಿಮಗೆ ಯಾವ ಥರ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.